ಇದೊಂದು ದೊಡ್ಡ ಬಳಗ. ನನಗೆ ಇಲ್ಲಿದ್ದವರೆಲ್ಲರೂ ರಾಜ್ಕುಮಾರ್ ಅವರ ಸಂಬಂಧಿಕರ ಹಾಗೆ ಕಾಣ್ತಾ ಇದ್ದೀರಿ. ಅಂದರೆ ಇದೊಂದು ದೊಡ್ಡ ಇಡೀ ಕನ್ನಡ ನಾಡೇ ರಾಜ್ಕುಮಾರ್ ಎನ್ನುವಂಥ ಒಂದು ದೊಡ್ಡ ಒಂದು ಕುಟುಂಬದ ಸದಸ್ಯರ ಬಳಗ ಅದು. ಆವಾಗಿನಿಂದ ನಾವು ಅದ್ಭುತವಾದ ಮಾತುಗಳನ್ನು ಕೇಳ್ತಾನೆ ಇದ್ದೀವಿ. ಅದು ಸುಮ್ಮನೆ ಶುಷ್ಕ ಹೊಗಳಿಕೆಗಳಲ್ಲ, ಸನ್ಮಾನ ಸಮಾರಂಭದ ಮಾತುಗಳಲ್ಲ, ಹೃದಯ ದಾಳದಿಂದ ಬಂದಂಥ ಒಂದು ಅದ್ಭುತ ವ್ಯಕ್ತಿತ್ವದನ್ನ ನಮ್ಮ ಮನಸ್ಸಿನ ದರ್ಪಣದಲ್ಲಿ ನೋಡುವ ಪ್ರಯತ್ನಗಳು. ರಾಜ್ಕುಮಾರ್ ಅನ್ನೋದು ಒಂದು ದೊಡ್ಡ ಪವಾಡ. ಅದು ಸುಮ್ಮನೆ ಪವಾಡ ಅಲ್ಲ. ನಾವು ಒಂದೊಂದ್ಸಲ ಅದು ಒಂದು ಪವಾಡ ಆಕಸ್ಮಿಕ ಅಂದ್ಬಿಡ್ತೀವಿ. ಇಲ್ಲ, ಅದರಿಂದ ಒಂದು ದೊಡ್ಡ ದರ್ಶನ ಇದೆ, ಜೀವನದ ದರ್ಶನ ಇದೆ. ಗಾಜನೂರಿನಂತಹ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿದ ಒಂದು ಅತಿ ಸಾಮಾನ್ಯ ಕುಟುಂಬದ, ಅತಿ ಬಡ ಕುಟುಂಬದ, ಆದರೆ ಅಪಾರವಾದಂಥ ಪ್ರತಿಭೆಯ ಒಂದು ಕುಟುಂಬದಲ್ಲಿ ಹುಟ್ಟಿದ ಒಂದು ಜೀವ. ಅದು ಹೇಗೆ ಒಂದು ಅಪಾರವಾದಂಥ ಒಂದು ನಕ್ಷೆಯನ್ನ, ನೀಲಿ ನಕ್ಷೆಯನ್ನ ಒಂದು ಬೆಳೀತು. ಅದು ರಾಜ್ಕುಮಾರ್ ಎನ್ನುವಂಥ ವಿರಾಟ್ ಪ್ರತಿಭೆಯ ವಿಶಾಲವಾದಂಥ ದರ್ಶನ. ಒಂದು ವಿಷಯ ನೋಡಿ, ಇಲ್ಲಿ ಯಾವಾಗ ಹೇಳಿದ್ರು ಮಾತಾಡ್ದ ವೆಂಕಟರಾಜು ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ರು. ಈ ಕಡೆಗೆಲ್ಲ ತಮಿಳು ತೆಲುಗು ಚಿತ್ರಗಳೇ ಜಾಸ್ತಿ ಬರ್ತಾ ಇದ್ವು, ಕನ್ನಡ ಚಿತ್ರಗಳೇ ಬರ್ತಾ ಇದ್ದಿಲ್ಲ. ಆದರೆ ನಾವು ಉತ್ತರ ಕರ್ನಾಟಕದಲ್ಲಿ ಬರ್ತಿದ್ವು, ನಾವು ಕರಾವಳಿಯಲ್ಲಿ ಬರ್ತಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಧಾರವಾಡದಲ್ಲಿ. ನಮಗೆ ಅಲ್ಲಿ ರಾಜ್ಕುಮಾರ್ ಚಿತ್ರಗಳನ್ನ ನೋಡಿಕೊಂಡೇ ಬೆಳೆದಿದ್ದು ನಾವು. ನಮಗಲ್ಲಿ ರಾಜ್ಕುಮಾರ್ ಚಿತ್ರ ನೋಡಿದ್ರೆ ಏನು, ಆದರೆ ನಮಗೆ ಪರೀಕ್ಷೆ ನಾಳೆ ಇದ್ರು ಇವತ್ತು ರಾಜ್ಕುಮಾರ್ ಚಿತ್ರ ನೋಡಿದ್ರೆ ನಮಗೆ ಪರೀಕ್ಷೆ ಚೆನ್ನಾಗಿ ಬರೀಲಿಕ್ಕಾಗ್ತದೆ. ಅಷ್ಟರ ಮಟ್ಟಿಗೆ ನಮಗೆ ರಿಸಲ್ಟ್ ದಿವಸನೂ ರಾಜ್ಕುಮಾರ್ ಚಿತ್ರ ನೋಡಬೇಕು, ಅಡ್ಮಿಷನ್ ದಿವಸನೂ ರಾಜ್ಕುಮಾರ್ ಚಿತ್ರ ನೋಡಬೇಕು, ಇಂಟರ್ವ್ಯೂ ದಿವಸನೂ ರಾಜ್ಕುಮಾರ್ ಚಿತ್ರ ನೋಡಬೇಕು. ಶಿವರಾತ್ರಿ ಜಾತ್ರೆ ಬಂದರೆ ಯಾವ ರಾಜ್ಕುಮಾರ್ ಚಿತ್ರ ಬರುತ್ತೆ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಚರ್ಚೆಗಳು. ಸಂಪತ್ತಿಗೆ ಸವಾಲು ಬರುತ್ತೋ, ಸತಿಶಕ್ತಿ ಬರುತ್ತೋ. ಅಂದರೆ ರಾಜ್ಕುಮಾರ್ ಚಿತ್ರ ಇಲ್ಲದೇನೆ ನಮ್ಮ ಜೀವನದ ಯಾವ ಮಹತ್ವದ ದಿನಗಳು ಅಪೂರ್ಣ. ಅಷ್ಟರ ಮಟ್ಟಿಗೆ ನಮ್ಮ ಜೀವನದ ಜೊತೆಗೆ, ನಮ್ಮ ಸಂವೇದನೆಯ ಜೊತೆಗೆ ರಾಜ್ಕುಮಾರ್ ಚಿತ್ರಗಳು ಹೊಂದಿಕೊಂಡು ಬಂದಿವೆ. ಕನ್ನಡ ಸಂವೇದನೆ ಅಂತ ನಾನು ಮಾತಾಡ್ತಾ ಇದ್ದೀನಿ ಇವತ್ತು, ಕನ್ನಡ ಮನಸ್ಸು ಅಂತ ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಸ್ವಲ್ಪ ಫೋಕಸ್ಡು. ಆಮೇಲೆ ರಾಜ್ಕುಮಾರ್ ಸಂವೇದನೆ ಅನ್ನೋದು ನಮ್ಮ ಅಕಾಡೆಮಿಕ್ ನಾವು ಇಟ್ಕೊಂಡು ಅನಲೈಸ್ ಮಾಡ್ತೀವಿ ಒಂದೊಂದ್ಸಲ. ಅದು ಶುಷ್ಕವಾಗಿರುತ್ತೆ, ಅದಕ್ಕೆ ಅರ್ಥನೇ ಇರಲ್ಲ, ಜಿಜ್ಞಾಸೆ ಮಾಡ್ತಿರ್ತೀವಿ. ರಾಜ್ಕುಮಾರ್ ಅದರ ಆಚೆಗಿರೋದು. ಯಾಕಂದರೆ ರಾಜ್ಕುಮಾರ್ ಸುಶಿಕ್ಷಿತರಾಗಿರಲಿಲ್ಲ. ಮತ್ತು ನಮ್ಮ ಸೋಕಾಲ್ಡ್ ಸುಶಿಕ್ಷಿತ ಚಿತ್ರಪಟುಗಳ, ಚಿತ್ರ ಜಿಜ್ಞಾಸೆಗಾರರ ಅಥವಾ ಚಿತ್ರದ ಹಿಸ್ಟ್ರಿ, ಸಿನಿಮಾ ಹಿಸ್ಟ್ರಿಗಳನ್ನು ಅಧ್ಯಯನ ಮಾಡುವವರ ಎಣಿಕೆಗೂ ಅವರ ಮಾನದಂಡನೆಗೂ ನಿಲುಕದಂಥ ಒಂದು ಅಪಾರವಾದಂಥ ಪ್ರಯಾಣ ಅವರು. ಗೊತ್ತಾಯ್ತಲ್ಲ? ಅವ್ರ ಕೈಗೆ ಸಿಗೋದೇ ಇಲ್ಲ ಅವರು. ನೋಡಿ, ಭಾಷಾವಾರು ಪ್ರಾಂತ ರಚನೆಯಾದದ್ದು 1950s ಮೈಸೂರು ರಾಜ್ಯ ಆಗಿದೆ. ಸರಿಸುಮಾರು ಅದೇ ಹೊತ್ತಿಗೆ ಬೇಡರ ಕಣ್ಣಪ್ಪ ಬರುತ್ತೆ. ಆಗಿಂದ ಬೇಡರ ಕಣ್ಣಪ್ಪ ಬಂದ ದಿನದಿಂದ ಅದರ ನಂತರ ನೀವು ರಾಜ್ಕುಮಾರ್ ಅವರ ಪ್ರಯಾಣ ಮತ್ತು ನಮ್ಮ ಕನ್ನಡ ನಾಡಿನ ಪ್ರಯಾಣ, ಕನ್ನಡ ಸಂವೇದನೆಯ ಪ್ರಯಾಣ ನೋಡಿ. ಎರಡೂ ಈ ಜಡೆ ಹಾಕಿದಾಗ ನಾವು ಜಡೆ ಹಾಗೆ ಹಾಕ್ತೀವಿ. ಹೊಸ ತಲೆಮಾರಿನ ಹುಡುಗಿಯರಿಗೆ ಪಾಪ ಜಡೆ ಹಾಕಿ ಗೊತ್ತಿಲ್ಲ, ಆದರೆ ಹಿಂದಿನ ತಲೆಮಾರಿನವರಿಗೆ ಗೊತ್ತು. 3 ಎಳೆ ಇಟ್ಟುಕೊಂಡು ಜಡೆ ಹಾಕ್ತೀವಿ ಅಲ್ವಾ? ಹಾಗೆ ನೀವು ರಾಜ್ಕುಮಾರ್ ಅವರ ಚಿತ್ರ ಇಟ್ಕೊಂಡು ನೋಡಿದ್ರೆ ಕನ್ನಡ ಸಂವೇದನೆ 1950ರ ದಶಕದಿಂದ ರಾಜ್ಕುಮಾರ್ ಚಿತ್ರಗಳು 3 ಎಳೆಯಲ್ಲಿ ಜಡೆ ಹಾಕಿಕೊಂಡು ಬಂದಿವೆ. ಒಂದು ಎಳೆ ಪೌರಾಣಿಕ, ಇನ್ನೊಂದು ಎಳೆ ಐತಿಹಾಸಿಕ ಚಿತ್ರಗಳು, ಇನ್ನೊಂದು ಎಳೆ ಸಾಮಾಜಿಕ ಕೌಟುಂಬಿಕ ಚಿತ್ರಗಳು. ಈ 3 ಎಳೆಗಳಲ್ಲಿ ಅದು ಸಂವೇದನೆಯನ್ನು ರೂಪಿಸಿಕೊಂಡು ಬಂದಿದೆ. ನಾನು ಸುಮ್ಮನೆ ನಿನ್ನೆ ಕೂತ್ಕೊಂಡು ಈ ಇನ್ವಿಟೇಷನ್ ಕಾರ್ಡ್ಗಳ ಹಿಂದುಗಡೆಗೆ ಸುಮ್ಮನೆ ನೆನಪು ಮಾಡಿಕೊಡ್ತಾ ಇದ್ದೆ ಅವರ ಐತಿಹಾಸಿಕ ಚಿತ್ರಗಳು ಯಾವ್ಯಾವುದು,
ಅವರ ಪೌರಾಣಿಕ ಚಿತ್ರಗಳು ಯಾವ್ಯಾವುದು, ಅವರ ಸಾಮಾಜಿಕ ಚಿತ್ರಗಳು ಯಾವ್ಯಾವುದು ಅಂತ ನೋಡ್ತಾ ಇದ್ರೆ ನನಗೆ ಆಮೇಲೆ ರಾತ್ರಿ 1:30-2 ಗಂಟೆ ತನಕ ನಿದ್ದೆನೇ ಬರಲಿಲ್ಲ. ಎಂಥ ಅದ್ಭುತವಾದಂಥ ರೇಂಜ್ ಅಪ್ಪ ಅದು. ನೋಡಿ, ಬೇಡರ ಕಣ್ಣಪ್ಪದಿಂದನೇ ಶುರುವಾಯಿತು ಅದು. ಬೇಡರ ಕಣ್ಣಪ್ಪ, ಸತ್ಯ ಹರಿಶ್ಚಂದ್ರ, ಅಬ್ರುವಾನ, ಇವೆಲ್ಲ ಪೌರಾಣಿಕ ಚಿತ್ರಗಳ ಒಂದು ಹಿನ್ನೆಲೆ ನಮ್ಮ ಕನ್ನಡ ಸಂವೇದನೆಗೆ. ನಮ್ಮ ಕನ್ನಡ ಮನಸ್ಸಿದೆಯಲ್ಲ, ಅದಕ್ಕೆ ಈ ಪೌರಾಣಿಕ ಹಿನ್ನೆಲೆ ಇದ್ದೇ ಇದೆ. ಆಮೇಲೆ ನೋಡಿ, ಇಮ್ಮಡಿ ಪುಲಿಕೇಶಿ, ರಣಧೀರ ಕಂಠೀರವ, ಆ ಮೊದಲ ಚಿತ್ರ ಆಗ ಹೇಳ್ತಲ್ಲ ವೆಂಕಟರಾಜು ಅವರು, ಶ್ರೀಕೃಷ್ಣ ದೇವರಾಯ, ಕಿತ್ತೂರು ಚೆನ್ನಮ್ಮ, ಅದರಲ್ಲಿ ಮಲ್ಲಸರ್ಜನ ಪಾತ್ರ, ಕಾಳಿದಾಸ, ಮಯೂರ, ಇವೆಲ್ಲ ಒಂದು ಐತಿಹಾಸಿಕವಾದ ಒಂದು ಹಿನ್ನೆಲೆಯನ್ನ ಕನ್ನಡ ಸಂವೇದನೆಗೆ ಕೊಟ್ಟರು. ಅದರ ಜೊತೆಗೆ ಅನ್ಬಿಲಿವೇಬಲ್ ನೋಡಿ, ಸಂತ ತುಕಾರಾಮ್, ಗೋರಾ ಕುಂಬಾರ, ನವಕೋಟಿ ನಾರಾಯಣ, ಭಕ್ತ ಕನಕದಾಸ, ಜಗಜ್ಯೋತಿ ಬಸವೇಶ್ವರ, ಮಹಾತ್ಮ ಕಬೀರ್, ಮಂತ್ರಾಲಯ ಮಹಾತ್ಮೆ. ಮಹಾತ್ಮ ಕಬೀರ್ ಮತ್ತು ಮಂತ್ರಾಲಯ ಮಹಾತ್ಮೆ ಒಟ್ಟಿಗೆ ನೀವು ಈಗ ಯೋಚಿಸೋಕೆ ಸಾಧ್ಯನಾ? ಅಂದ್ರೆ ಇಮ್ಯಾಜಿನ್ ಮಾಡಿ, ಎಂಥ ಒಂದು ಅಧ್ಯಾತ್ಮದ ಅಲ್ಟಿಮೇಟ್ ಲೆವೆಲ್ ಆಫ್ ಬೀಯಿಂಗ್ ಇದು. ಅಂದ್ರೆ ಅಲ್ಟಿಮೇಟ್ ಅಧ್ಯಾತ್ಮ ಇದು. ಸಂತ ತುಕಾರಾಮ್, ಗೋರಾ ಕುಂಬಾರ, ನವಕೋಟಿ ನಾರಾಯಣ, ಭಕ್ತ ಕನಕದಾಸ, ಜಗಜ್ಯೋತಿ ಬಸವೇಶ್ವರ, ಮಹಾತ್ಮ ಕಬೀರ್, ಮಂತ್ರಾಲಯ ಮಹಾತ್ಮೆ ಮತ್ತು ಸರ್ವಜ್ಞ, ಈ ಪಾತ್ರಗಳು. ಆಮೇಲೆ ರಾಯರ ಸೊಸೆಯಿಂದ ಸಾಮಾಜಿಕ ಸಿನಿಮಾಗಳು. ಆ ರಾಯರ ಸೊಸೆ ಆಗೋ ತನಕ ಅವ್ರ ಕೂದಲು ಉದ್ದ ಇತ್ತು. ರಾಯರ ಸೊಸೆಯಲ್ಲಿ ಅವರಿಗೆ ಹೇರ್ ಕಟ್ ಮಾಡ್ಕೊಳ್ತಾರೆ ಅವರು. ಅಲ್ಲಿಂದ ನಾರ್ಮಲ್ ಹೇರ್ ಕಟಿಂಗಿಗೆ ಬಂದರು ಅವರು. ರಾಯರ ಸೊಸೆ, ಕರುಣೀಯ ಕುಟುಂಬದ ಕಣ್ಣು, ಕುಲವಧು, ಇವೆಲ್ಲ ಕಾದಂಬರಿ ಆಧಾರಿತ ಚಿತ್ರಗಳು. ಅಂದರೆ ಸಾಹಿತ್ಯದ ದೀಕ್ಷೆ ಆಯಿತು ಅಲ್ಲಿ. ಇವೆಲ್ಲ ಕೃಷ್ಣಮೂರ್ತಿ ಪುರಾಣಿಕರ ಚಿತ್ರಗಳು, ಆ ಕಾದಂಬರಿ ಆಧಾರಿತ ಚಿತ್ರಗಳು. ಆಮೇಲೆ ಸನಾದಿ ಅಪ್ಪಣ್ಣ, ಚಕ್ರತೀರ್ಥ, ಚಂದವಳ್ಳಿಯ ತೋಟ, ಚಕ್ರತೀರ್ಥ, ಚಂದವಳ್ಳಿಯ ತೋಟ, ತರಾಸು ಅವರ ಕಾದಂಬರಿಗಳು. ಎರಡು ಕನಸು, ಕಸ್ತೂರಿ ನಿವಾಸ, ಎರಡು ಕನಸು ನಮ್ಮ ಇವತ್ತು ವಾಣಿಯವರ ಕಾದಂಬರಿ. ಆಮೇಲೆ ನಾಂದಿ, ಬಂಗಾರದ ಮನುಷ್ಯ, ಟಿ ಕೆ ರಾಮರಾವ್ ಅವರ ಕಾದಂಬರಿ. ಉಯ್ಯಾಲೆ, ಚದುರಂಗ ಅವರ ಕಾದಂಬರಿ. ಸಿಪಾಯಿ ರಾಮು, ನಮ್ಮ ಪಂಕಜ ಅವರ ಕಾದಂಬರಿ. ಹಣ್ಣೆಲೆ ಚಿಗುರಿ ರಾಗ, ತ್ರಿವೇಣಿ ಅವರ ಕಾದಂಬರಿ. ಇವೆಲ್ಲ ಸಾಹಿತ್ಯದ ಆಧಾರಿತ ಚಿತ್ರಗಳು. ಅಂದ್ರೆ ಆ ಮೂರು ಜಡೆಗಳು ಹೇಗೆ ಹೆಣೆದು ಒಂದು ಸಾಹಿತ್ಯ ಆಧಾರಿತ ಚಿತ್ರಗಳ ಮೂಲಕ ಒಂದು ಸಾಹಿತ್ಯಿಕವಾದಂತಹ, ಭಾಷಿಕವಾದಂತಹ ಒಂದು ಆಯಾಮ, ಆಮೇಲೆ ಐತಿಹಾಸಿಕ ಚಿತ್ರಗಳ ಮೂಲಕ ಒಂದು ಐತಿಹಾಸಿಕ ಹಿನ್ನೆಲೆ, ಪೌರಾಣಿಕ ಚಿತ್ರಗಳ ಮೂಲಕ ಪೌರಾಣಿಕ ಹಿನ್ನೆಲೆ. ಅಂದ್ರೆ ಈ ರೀತಿಯ ಒಂದು ಸಂವೇದನಾಶೀಲವಾದಂತಹ ಒಂದು ಬುನಾದಿಯನ್ನ ಕನ್ನಡಕ್ಕೆ ಕೊಟ್ಟಂತ ಅದ್ಭುತವಾದ ಶಕ್ತಿ, ಸತ್ವ, ಸಂವೇದನೆ ನಮ್ಮ ರಾಜ್ಕುಮಾರ್ ಅವರು. ಅದು ಯಾವುದೇ ದೇಶ, ಯಾವುದೇ ರಾಜ್ಯದ ಯಾವ ನಟನೂ ಇಷ್ಟೊಂದು ವೆರೈಟಿಯಾಗಿ ಅಭಿನಯಿಸಿ ಇಲ್ಲವೇ ಇಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ, ಎಲ್ಲೂ ಇಲ್ಲ. ನಾವು ಅಲಿವರ್ ಸ್ಮಿತ್ ಅಂತೀವಿ, ಮತ್ತೆ ಯಾವುದೋ ಗ್ರೆಗರಿ ಸ್ಮಿತ್ ಅಂತೀವಿ, ಉತ್ತಮ್ ಕುಮಾರ್ ಅಂತ ಎಲ್ಲ ಹೇಳ್ತೀವಿ. ಅವರವರ ಭಾಷೆಯವರಿಗೆ ಅವರವರ ನಟ ಹೀರೋ, ಅವರವರ ಮಾದರಿ ಹೀರೋ ಹೌದು. ಆದರೆ ಇಷ್ಟೊಂದು ವೆರೈಟಿಯನ್ನ ನನಗನ್ಸೋ ಮಟ್ಟಿಗೆ, ಮತ್ತು ಪ್ರತಿಯೊಂದು, ಈಗ ರಣಧೀರ ಕಂಠೀರವನಿಗೆ ಆರ್ಭಟ ಬೇಕು, ಒಂದು ಥಿಯೇಟ್ರಿಕಲ್ ಆವಿರ್ಭಾವ ಬೇಕು. ಆದರೆ ನಾಂದಿಯ ಹೀರೋಗೆ, ಕಸ್ತೂರಿ ನಿವಾಸದ ಹೀರೋಗೆ ಆ ಆವಿರ್ಭಾವ ಬೇಡ. ಅಲ್ಲಿ ಅಂಡರ್ ಪ್ಲೇಡ್ ಆ್ಯಕ್ಟಿಂಗ್ ಬೇಕು, ಅಲ್ಲಿ ತೀವ್ರತೆ ಬೇಕು, ಸಂಯಮ ಬೇಕು, ಸೈಲೆನ್ಸ್ ಬೇಕು. ಅಂದರೆ ಇಷ್ಟೊಂದು ವೆರೈಟಿ ಅನುಭವವನ್ನು ಯಾವ ನಟನೂ ಭಾರತ ದೇಶದಲ್ಲಿ ಕೊಟ್ಟಿಲ್ಲ. ಅಮಿತಾಬ್ ಬಚ್ಚನ್ ಅಂತ ಕುಣಿತಾ ಇದ್ವಿ ನಾವು. ಅಮಿತಾಬ್ ಬಚ್ಚನ್ ಇಂಥ ಒಂದು 5 ವೆರೈಟಿ ಮಾಡಿ ತೋರಿಸ್ಲಿ. ನಾನು ನಮ್ಮ ಹಾಸ್ಟೆಲಲ್ಲಿ ಯಾವಾಗಲೂ ನಮ್ಮ ರಾತ್ರಿ ಇದೇ ಜಗಳ ಇರ್ತಿತ್ತು MSc ಮಾಡುವಾಗ. ಅಮಿತಾಬ್ ಬಚ್ಚನ್ ಅಭಿಮಾನಿಗಳ ಸಂಘ ಒಂದು ಕಡೆಗೆ, ರಾಜ್ಕುಮಾರ್ ಅಭಿಮಾನಿಗಳ ಸಂಘ ನಮಗೆ ಒಂದು ಕಡೆಗೆ. ನಮ್ದು ಯಾವಾಗಲೂ ಹೀಗೆ. ಅಂದರೆ ಅಷ್ಟು ರೀತಿಯ ಒಂದು ವೆರೈಟಿಗಳನ್ನು ಈ ವ್ಯಕ್ತಿ ಮಾಡಿ ತೋರಿಸಿದರು. ಆಮೇಲೆ ಇವರು ಬಹಳ ಸುಂದರವಾಗಿ ಹೇಳಿದರು. ಅಂದರೆ ಉಪನಿಷತ್ ಬಗ್ಗೆ ಹೇಳ್ತಾನೆ ಹೇಳಿದರು. ರಮಣರು ಅದೇ ಹೇಳ್ತಾರೆ, ದರ್ ಆರ್ ನೋ ಅದರ್ಸ್. ನಮ್ಮ ಪ್ರಾಬ್ಲಮ್ ಇರೋದೇ ಈ ಅದರಿಂಗಲ್ಲಿ. ಅವರು ಅಂತ ಹೇಳ್ತೀವಲ್ಲ, ಅಲ್ಲೇ ಹೋಯ್ತು, ನಮ್ದೆಲ್ಲ ಹೋಯ್ತು, ಎಲ್ಲ ನಮ್ದು ವೇಸ್ಟು. ಈ ತನಕ ನಾವು ಓದಿದ್ದು, ಮಾಡಿದ್ದು, ಬೆಳೆದಿದ್ದು, ತಂದೆ ತಾಯಿಗಳು ಬೆಳೆಸಿದ್ದು ಎಲ್ಲ ವೇಸ್ಟು. ಅವರು ಅಂತ ಇಲ್ವೇ ಇಲ್ಲ, ಎಲ್ಲ ಬಂದೆ. ಅವರು ಆ ಥರ ಇದ್ರು. ಅಂತರಂಗ ಬಹಿರಂಗ ಅಂತ ಅಲ್ಲಿ ಸ್ಪ್ಲಿಟ್ ಇರಲಿಲ್ಲ. ಅವರ ಆತ್ಮ, ಅವರು ಅನ್ನೋದು ಎಲ್ಲರೊಳಗೂ ಬಂದಾಗ ಹೋಗಿತ್ತು.
ಅವ್ರಿಗೆ ಬೇರೆ ಯಾರು ಇರಲಿಲ್ಲ, ಎಲ್ಲರೊಳಗೂ ಅವರು ಒಂದಾಗಿದ್ರು. ಹೀಗಾಗಿ ಅವರು ವೆರಿ ಟ್ರಾನ್ಸ್ಪರೆಂಟ್, ತುಂಬ ಪಾರದರ್ಶಕವಾಗಿದ್ದರು. ಆಮೇಲೆ ಅವರಲ್ಲಿ ಒಂದು ಹಾಗಂತ ಬಹಳ ಭಯಂಕರ ಸೀರಿಯಸ್ ಆಗಿರಲಿಲ್ಲ ಇದು. ಅವರಲ್ಲಿ ಒಂದು ಕಿಲಾಡಿತನ ಇತ್ತು, ತುಂಬ ಕಿಲಾಡಿತನ ಇತ್ತು ಅವರಲ್ಲಿ. ಭಲೇ ಕಿಲಾಡಿ, ಅವ್ರು ಮಾತಾಡುವಾಗಲೂ ಅವರು ಹೇಳ್ತಾ ಇದ್ರು, ಭಲೇ ಕಿಲಾಡಿ ಕೆಲವು ಪಾತ್ರಗಳು ಅಂತಿದ್ರು. ಆ ಕಿಲಾಡಿ ಶಬ್ದ ನಾಗಾಭರಣದಲ್ಲಿ ಗೊತ್ತು, ತುಂಬ ಕಿಲಾಡಿ ಅಂತಿದ್ರು. ನೋಡೋಕೆ ತುಂಬ ಸಿಂಪಲ್ಲು, ಆದರೆ ಕೆಲವು ಪಾತ್ರಗಳು ಬಹಳ ಕಿಲಾಡಿ ಅಂತಿದ್ರು. ಆಮೇಲೆ ಆ ಕಿಲಾಡಿತನ ನೋಡೋಕೆ ನೋಡಿ ಅವರು ಕೆಲವು ಪಾತ್ರಗಳು, ಈ ಕಿಲಾಡಿ ರಂಗ, ಕಠಾರಿ ವೀರ, ಬೀದಿ ಬಸವಣ್ಣ, ರೌಡಿ ರಂಗಣ್ಣ, ಎಮ್ಮೆ ತಮ್ಮಣ್ಣ, ಚೂರಿ ಚಿಕ್ಕಣ್ಣ, ಇವೆಲ್ಲ ಆ ಕಿಲಾಡಿತನದ ಪಾತ್ರಗಳು. ದೇ ಡಿಡ್ ಗ್ಲೋರಿಫೈ ವೈಲೆನ್ಸ್. ಇವತ್ತಿನೇನು ಕ್ರೌರ್ಯ ಇದೆಯಲ್ಲ, ಆ ಕ್ರೌರ್ಯಗಳು ಅಲ್ಲಿ ಗ್ಲೋರಿಫೈ ಆಗಿರಲಿಲ್ಲ, ರಿಯಲಿಸ್ಟಿಕ್ ವೈಲೆನ್ಸ್ ಅಲ್ಲ ಅವು. ಅಲ್ಲಿ ಕತ್ತಿ ಹಿಡ್ಕೊಂಡು ಬರೀ ಹೀಗೆ ಮಾಡೋದು ಹೊರತು ಹೀಗೆ ಮಾಡಿರಲಿಲ್ಲ. ಅಲ್ಲಿ 20 ನಿಮಿಷ ಹಿಂಗೆ ಇತ್ತು ಅದು, ಅಲ್ಲಿ ಹೊಟ್ಟೆಗೆ ಚುಚ್ಚಿರ್ಲಿಲ್ಲ, ಅಷ್ಟು ಗೊತ್ತಾಗಲಿಲ್ಲ. ಸೊ ದಟ್ ಇಸ್ ಅ ಡಿಫ್ರೆನ್ಸ್ ಇದೆ. ಅದು ಕೋಲಾಟ ಆಡ್ತಾ ಇದ್ರು ಅವರು, ಖಡ್ಗ ಹಿಡ್ಕೊಂಡು ಕೋಲಾಟ ಆಡಿದ್ರು ಹೊರತು ಅವರು ಕ್ಲೋಸಪ್ ಅಲ್ಲಿ ಹೊಟ್ಟೆಗೆ ಚುಚ್ಚಲಿಲ್ಲ. ದಟ್ ಈಸ್ ದ ಡಿಫ್ರೆನ್ಸ್. ಸೊ ಅದು ಕಿಲಾಡಿತನ ಅದು. ಆಮೇಲೆ CID 99 ಮಾಡಿದ್ರು ಅವರು, ಸುಮ್ಮನೆ ಅಭಿಮಾನಿಗಳಿಗೆ ಖುಷಿ ಕೊಡೋದಕ್ಕೆ. CID 99 ಇನ್ ಗೋವಾ, ಇದು ಬಾಂಡ್ ಸಿನಿಮಾ, ಆಪರೇಷನ್ ಜಾಕ್ಪಾಟು, ಆಮೇಲೆ ಡೈಮಂಡ್ ರ್ಯಾಕೆಟ್ ಎಲ್ಲ ಮಾಡಿದ್ರು ಜೇಡ್ರ ಬಗ್ಗೆ. ಅವರೇ ಹೇಳಿದ್ದಾರೆ ಒಂದು ಕಡೆಗೆ, ನಾನು ಸ್ವಲ್ಪ ವೆಜಿಟೇರಿಯನ್ ಬಾಂಡಪ್ಪ ಅಂತ ಹೇಳಿದ್ದಾರೆ. ಹೌದೌದು. ಆಮೇಲೆ ಸಿಗರೇಟ್, ಅವರಿಗೆ ಸಿಗರೇಟ್ ಸ್ಮೋಕ್ ಮಾಡ್ತಿರ್ಲಿಲ್ಲ ಅವರು, ಅಂದರೆ ಇದ್ರ ಮೇಲೆ ಮಾಡಿರಲಿಲ್ಲ. ಆಮೇಲೆ ನಾನು ನಾನ್ ಸ್ಮೋಕಿಂಗ್ ಬಾಂಡ್ ಅಂತ ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಸ್ಮೋಕ್ ಮಾಡಲ್ಲ ನಾನು ಅಂತ ಹೇಳಿದ್ದಾರೆ. ಯಾಕೆಂದರೆ ಈ ಒಂದು ರೋಲ್ ಮಾಡೆಲ್. ಈ ಎಲ್ಲ ಪ್ರೋಸೆಸ್ಸಲ್ಲಿ ಆದದ್ದೇನು, ನಾವು ಸೋ ಕಾಲ್ಡ್ ಎಜುಕೇಟೆಡ್ ಜನರಿಗೆ ನಮಗೆ ಕಾದಂಬರಿ ಓದ್ತೇವೆ, ಸಿನಿಮಾ ನೋಡುತ್ತೇವೆ, ಎಲ್ಲ ಹೌದು. ಆದರೆ ಭಾರತ ಆಗಷ್ಟೇ ಎಜುಕೇಷನ್ ಇಲ್ಲದ ಜನರ ದೇಶ, ಎಜುಕೇಷನ್ ಇಲ್ಲದ ಜನರ ದೇಶ, ಬಡತನದ ದೇಶ, ಶ್ರಮಿಕರ ದೇಶ. ಹೀಗೆ ಜನ ಅಂದರೆ ವಿದ್ಯೆ ಇಲ್ಲದ ಜನ, ಏನು ದಿನಗೂಲಿಯ ಜನ ಸಿನಿಮಾಕ್ಕೆ ಹೋಗೋದು ಬರೀ ಸುಮ್ಮನೆ ಇದಕ್ಕೆಲ್ಲ ಕಷ್ಟಪಟ್ಟು ದಿನದ ಶ್ರಮವನ್ನು ಮರೆಯೋದಕ್ಕೆ, ರಂಜನೆಯನ್ನು ಪಡೆಯೋದಕ್ಕೆ ಹೋಗ್ತಾನೆ. ಅಲ್ಲಿ ಬದುಕಿನ ಪಾಠವನ್ನು ಕೂಡ ಅವನು ಕಲಿಯೋದಕ್ಕೆ ಹೋಗ್ತಾನೆ. ಹೀಗಾಗಿ ಅವನಿಗೆ ಸರಳವಾಗಿ ರಂಜನೆಯ ಜೊತೆಗೆ ಬದುಕಿನ ಪಾಠವನ್ನು ಕೊಡಬೇಕು. ಅವನಿಗೆ ಕೆಟ್ಟದ್ದನ್ನೇನು ಮಾದರಿಯಾಗಿ ಕೊಡಬಾರದು ಅನ್ನುವಂಥ ಎಚ್ಚರ ಅವನಿಗಿತ್ತು. ಹೀಗಾಗಿ ಎಲ್ಲರಿಗೂ ಅಣ್ಣವ್ರು ಹೇಳ್ತಾರ, ಅಣ್ಣವ್ರ ಚಿತ್ರದಲ್ಲಿದೆಯಾ ಹಾಗಾದ್ರೆ ಇದು ಸರಿ ಅನ್ನುವಂಥ ಒಂದು ಮಾದರಿಯಾಗಿ ಅವರು ರೂಪುಗೊಂಡು. ಎಷ್ಟರ ಮಟ್ಟಿಗೆ ಅಂದರೆ ಅವರ ಚಿತ್ರವನ್ನು ನೋಡಿ ತಮ್ಮ ಜೀವನವನ್ನು ಬದಲಾಯಿಸಿಕೊಂಡವರಿದ್ದಾರೆ. ಇದರ ಬಗ್ಗೆ ತುಂಬ ಮಾತುಗಳು ಆಗಿದೆ, ನಾನೇನು ಹೊಸ್ತು ಹೇಳೋದಿಲ್ಲ ಇದರಲ್ಲಿ. ಬಂಗಾರದ ಮನುಷ್ಯ ಚಿತ್ರ ನೋಡಿ ಜನ ತಮ್ಮ ಜೀವನದ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಹಣ್ಣಲ್ಲೇ ಚಿಗುರಿದಾಗ ಚಿತ್ರ ನೋಡಿ ಹಳ್ಳಿಯ ಒಂದು ಪಾಪ ಯಾವುದೋ ಒಂದು ಹುಡುಗಿ ಸಣ್ಣ ವಯಸ್ಸಿಗೆ 16ನೇ ವಯಸ್ಸಿಗೆ ಅವಳು ಗಂಡ ತೀರ್ಕೊಂಡ್ಬಿಡ್ತಾನೆ. ಸಣ್ಣ ವಯಸ್ಸಿಗೆ ಮದುವೆ ಮಾಡಿಟ್ಟಿರ್ತಾರೆ, ಅವಳು ಗಂಡ ತೀರ್ಕೊಂಡ್ಬಿಟ್ಟಿರ್ತಾನೆ. ಅವಳಿಗೆ ಮತ್ತೆ ಮದುವೆ ಮಾಡೋಕೆ ರೆಡಿ ಇರಲ್ಲ, ಯಾರು ಅಜ್ಜಿ ಇದು ಮಾಡಿರ್ತಾಳೆ, ಇಲ್ಲ 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 ಮಾಡಲೇಬಾರ್ದು ಅಂತ. ಆಮೇಲೆ ಅವಳನ್ನ ಹಣ್ಣಲ್ಲಿ ಚಿಗುರಿದಾಗ ತೋರ್ಸೋಕೆ ಹೋಗಿರ್ತಾರೆ. ಅವಳು ಆ ಸಿನಿಮಾ ನೋಡಿ ಬಂದಾದ 1 ವಾರದ ನಂತರ, ಅಂದರೆ 1 ವಾರ ಅಜ್ಜಿ ಥಿಂಕ್ ಮಾಡಿದ್ದಾರೆ. ಅಜ್ಜಿ ಹೇಳ್ತಾರೆ, ಆಯ್ತಪ್ಪ ಅಣ್ಣ ಅವರ ಚಿತ್ರದಲ್ಲೇ ಹಂಗೆ ಹೇಳಿದ್ದಾರೆ, ಹಂಗೆ ಮಾಡಿಸ್ಬಿಡೋಣ. ಅಂದರೆ ದಿಸ್ ಇಸ್ ವಾಟ್ ಇದು ಅಣ್ಣ ಅವ್ರ ಇಫೆಕ್ಟ್ ಅಂದ್ರೆ ಇದು. ಈ ಸೈನ್ಸಲ್ಲಿ ರಾಮನ್ ಇಫೆಕ್ಟ್ ಅಂತೀವಿ ನಾವು, ನಮ್ಮಲ್ಲಿ ಅಣ್ಣ ಅವ್ರ ಇಫೆಕ್ಟ್ ಅಂತೀನಿ ನಾನು. ಅಂದರೆ ಒಂದು ರುಜುತ್ವ ಅದು. ಅಂದರೆ ರಾಜ್ಕುಮಾರ್ ಚಿತ್ರದಲ್ಲ ಇದೆ ಅಂದರೆ ಅವರು ಅದನ್ನು ಒಪ್ಪಿದ್ದಾರೆ ಅಂತ ಇತ್ತು, ಅವ್ರು ಒಪ್ಪಿದ್ದಾರೆ ಅಂದರೆ ಅದು ಸರಿ ಅಂತ ಇತ್ತು. ಹೀಗೆ ಇನ್ನೊಂದು ಬಂಗಾರದ ಮನುಷ್ಯ ಚಿತ್ರದ ಶೂಟಿಂಗು. ಅದರಲ್ಲಿ ಒಬ್ಬರು ಲೇಡಿ ತನ್ನ ಗಂಡನ ಕರ್ಕೊಂಡ್ಬಂದಿದ್ದಾರೆ, ಹೊರಾಂಗಣ ಶೂಟಿಂಗ್ ಅಲ್ಲ ಯಾವುದು ಸೆಟ್ಟಲ್ಲಿ. ಯಾಕಂದರೆ ಅವನು ಅವರಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದ, ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಿದ್ದ. ಇವರಿಂದ ಹೇಳಿಸಿದರೆ ಏನಾದರೂ ಸ್ವಲ್ಪ ಮಾಡ್ಬೋದು ಅಂತ, ಅಂದರೆ ಅವನು ಸರಿ ಹೋಗ್ಬೋದು ಅಂತ. ತುಂಬ ಹಿಂಸೆ ಮಾಡ್ತಾರೆ ಸರ್ ಇವರು, ನಮಗೆ ತುಂಬ ಹಿಂಸೆ ಕೊಡ್ತಾರೆ, ಹೊಡಿತಾರೆ ಅಂತ. ಅದು ಯಾವುದೋ ಸೆಟ್ ಇತ್ತು. ಹೀಗಾಗಿ ರಾಜ್ಕುಮಾರ್ ಏನು ಮಾಡಿದ್ದಾರೆ, ಆ ಸೆಟ್ಟಲ್ಲಿರುವಂಥ ಒಂದು ಚಾವಟಿ ತಗೊಂಡು ಅವನ ಕೈ ಕೊಡ್ತಾರೆ. ಕೊಟ್ಟು ಇದನ್ನು ಭಾರತಿ ಹೇಳಿದ್ದಾರೆ ಯಾವುದೋ ಇಂಟರ್ವ್ಯೂದಲ್ಲಿ. ಅವನಿಗೆ ಕೊಟ್ಟು, ನೋಡಪ್ಪ ಒಂದು ರಿಕ್ವೆಸ್ಟ್ ಮಾಡ್ತೀನಿ,
ನನಗೆ ಹೊಡೆದು ಬಿಡು ಅಂತ. ನೀನು ನನಗೆ ಹೊಡೆದು ಬಿಡು, ಎಷ್ಟು ಬೇಕೋ ಹೊಡೆದು ಬಿಡು. ಅವಳ ಮೇಲೆ ಯಾತಕ್ಕೆ ನಿನ್ಗೆ ಸಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಪಾಪ ಅವಳು ತನ್ನ ಮನೆ ಸಂಸಾರ, ತನ್ನ ತಂದೆ ತಾಯಿನ ಬಿಟ್ಟು ಆಯುಷ್ ಐಡಿ ನಿನ್ನ ಜೊತೆ ಇರೋದಕ್ಕೆ ಬಂದಿದ್ದಾಳೆ. ನಿನ್ನ ಅವಳಿಗೆ ಹೊಡಿತಿದೀಯ ನೀನು, ಅದೇನದು ಪಶು ಥರ ಹೊಡೆಯೋದು ನೀನು, ನನಗೆ ಹೊಡಿ ಅಂತ ಹೇಳಿದ್ರೆ ಅವನು ಅವಳಿಗೆ ಕಾಲಿಗೆ ಬಿದ್ದು ಇನ್ನೇನು ಹೊಡೆಯಲ್ಲ ಅಂತೆಲ್ಲ ಅನ್ಬಿಟ್ಟಿರೋದು ಹೋಗ್ತಾನೆ. ಅಂದರೆ ಇವೆಲ್ಲ ಏನು ಹೇಳ್ತಾವಪ್ಪ ಅಂದರೆ, ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ಒಂದು ಸಮಾಜದ, ಒಂದು ಭಾಷೆಯನ್ನಾಡುವ ಸಮಾಜದ ಒಂದು ರೀತಿಯ ಮಾದರಿಯಾಗಿ, ಮೌಲ್ಯದ ಮಾದರಿಯಾಗುವುದು. ಭಾಷೆದು ಕೂಡ ಹಾಗೆ. ಆವಾಗ ಹೇಳಿದೆ ನಾನು, ಬೇಡರ ಕಣ್ಣಪ್ಪದಿಂದ ಒಂದು ಕನ್ನಡತನದ ಮಾದರಿ ಆದರೆ ಕೆಲವು ಹಾಡುಗಳು ಈಗ 1973ರಲ್ಲಿ ಮೈಸೂರು ಕರ್ನಾಟಕ ಆಯಿತು, ಐ ರಿಮೆಂಬರ್. ಅದೇ ಹೊತ್ತಿಗೆ ಗಂಧದ ಗುಡಿ ಬಿಡುಗಡೆ ಆಯಿತು. ಆಗ ನಾನು ನೆನಪಿದೆ, ನಮ್ಮ ತಂದೆಯವರಿಗೆ ಆದರ್ಶ ಶಿಕ್ಷಕ ಅಂತ ಏನೋ ಪ್ರಶಸ್ತಿ ಸಿಕ್ಕಿತ್ತು. ಅದಕ್ಕೆ ನಾನು ಆ ಪ್ರಶಸ್ತಿ ಅವರ ಪರವಾಗಿ ಸ್ವೀಕರಿಸೋದಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಆಗ ಎಲ್ಲ ಕಡೆಗೂ ನಾವಾಡುವ ನುಡಿಯೇ ಕನ್ನಡ ನುಡಿ ಅದೇ ಹಾಡು ಕೇಳ್ತಾ ಇತ್ತು. ಯಾಕಂದ್ರೆ ಆಗಲೇ ಗಂಧದ ಗುಡಿ ಬಿಡುಗಡೆ ಆಗಿತ್ತು. ಅದೇನೋ ಒಂದು ಸಂಭ್ರಮ. ಆ ಹಾಡು, ಗಂಧದ ಗುಡಿ, ಕನ್ನಡ ನುಡಿ, ಆಮೇಲೆ ರಾಜ್ಯೋತ್ಸವ. ಅದು ಪಿ ಬಿ ಶ್ರೀನಿವಾಸ್ ಧ್ವನಿ. ಬಟ್ ನನಗೆ ಈಗಲೂ ಕೂಡ ರಾಜ್ಕುಮಾರ್ ಧ್ವನಿಗಿಂತ ಪಿ ಬಿ ಶ್ರೀನಿವಾಸ್ ಧ್ವನಿನೇ ಜಾಸ್ತಿ ಸೂಟ್ ಆಗುತ್ತೆ ನನಗೆ. ಯಾಕೋ ಗೊತ್ತಿಲ್ಲ, ಅವರು ಪಿ ಬಿ ಶ್ರೀನಿವಾಸ್ ಧ್ವನಿ ಕೇಳಿದ್ರೇ ಇದು ರಾಜ್ಕುಮಾರ್ ಧ್ವನಿ ಅಂತ ಅನ್ಸೋದು. ಅಂದರೆ ಒಂದೊಂದು ರೀತಿಯ ಒಂದು ನಮ್ಮ ಸಮಾಜದ ಕನ್ನಡದ ಧ್ವನಿ ಅಂತಲೇ ಅನಿಸೋದು. ಅದು ಆ ರೀತಿಯಾಗಿ ನಮ್ಮಲ್ಲಿ. ಆಮೇಲೆ ಮತ್ತೆ ಇದು ಹುಟ್ಟಿದರೆ ಹೀಗಾಗಿ ಕನ್ನಡದ ಸಂವೇದನೆ ಅಂದಾಗ ಅದು ಕನ್ನಡದ ಒಂದು ಒಡೆತು ಕೆಡಕಿನ ಲೇಸು ಕೇಡಿನ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ರಾಜ್ಕುಮಾರ್ ಚಿತ್ರಗಳು ಉಳಿದುಕೊಂಡು ಬಂದಿದೆ. ಅದಕ್ಕಾಗಿ ಅವರು ಆ ಥರದ ಒಂದು ಎಚ್ಚರದಲ್ಲಿತ್ತು. ತಾನು ಮಾಡಿದ ಪಾತ್ರ, ಅದರ ಇಫೆಕ್ಟು ಜನರ ಮೇಲೆ ಹೇಗಾಗ್ಬೋದು, ಅದನ್ನು ನೋಡಿದವ್ರ ಮೇಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ತುಂಬ ಅವರು ಕಾಳಜಿ ವಹಿಸ್ಕೊಂಡಿದ್ರು. ಇನ್ನೂ ನೆನಪಿದೆ, ನನಗೆ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ, ಎಲ್ಲೋ ಯಾರೋ ಹೇಳಿದ್ದೋ ಓದಿದ್ರು, ಇದು ಬ್ಯೂಟಿ ಕ್ವೀನ್ ಸ್ಪರ್ಧೆನೋ ಆಗ್ತಿರ್ತದಲ್ಲ, ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಎಲ್ಲ. ಅದಕ್ಕೇನೋ ಒಂದ್ಸಲ ಅವ್ರದ್ದು ಗೆಸ್ಟ್ ಆಗೋ ಏನೋ ಕರೆದಿದ್ದರಂತೆ, ಬರ್ತೀರಾ ಅಂತ. ಅವ್ರಿಗೆ ಸ್ವಲ್ಪ ಟ್ರಿಕಿ ಇತ್ತು ಸಿಚುವೇಶನ್. ಅದು ಬೆಂಗಳೂರಲ್ಲೇನೋ ಆಗೋದಿತ್ತು. ಅವರು ಸೌಂದರ್ಯಕ್ಕೂ ಸ್ಪರ್ಧೆನಾ ಅಂತ ನಾನು ಹೇಳ್ಬಿಟ್ಟು, ಅಂದರೆ ತಪ್ಸ್ಕೊಂಡ್ಬಿಟ್ರೆ ಅವರು ಹೋಗಲೇ ಇಲ್ಲ ಅದಕ್ಕೆ. ಅಂದರೆ ಅವ್ರಿಗೆ ಅದೆಲ್ಲ ಆಗ್ತಿರ್ಲಿಲ್ಲ ಅಂತವು. ಈ ಗಿಮಿಕ್ಸ್ ಮಾಡೋದು ಯಾವುದೂ ಆಗ್ತಿರ್ಲಿಲ್ಲ. ಎಲ್ಲರೂ ನನ್ನ ಪಾಲಿಗೆ ಪ್ರಪಂಚದಿಂದ ಇರುವ ಎಲ್ಲರೂ ಚಂದ ಅಂದ್ಬಿಟ್ರು. ಅಂದರೆ ಪ್ರಪಂಚದಲ್ಲಿರುವಂಥ ಎಲ್ಲ ವಸ್ತುಗಳು ಚಂದ, ಎಲ್ಲ ಜೀವಿಗಳು ಚಂದ, ಅದಕ್ಕೇನು ಸ್ಪರ್ಧೆ ಅಂತೇನೋ ಹೇಳಿದ್ರು ಅಂತ ಯಾರೋ ಓದಿದ್ದನ್ನು, ಎಲ್ಲೋ ಅವ್ರು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಸೊ ಎಷ್ಟೊತ್ತಾಯಿತು? ಓಕೆ. ಆಮೇಲೆ ಒಂದು ಅವರ ಕನ್ನಡದ ಒಂದು ಹೇಗೆ ಅವರು ಆಂಬಿಯನ್ಸ್ ಮಾಡಿದ್ರು ಅನ್ನೋದಕ್ಕೆ ಒಂದು ಹಳೆ ಚಿತ್ರ, ಅದು ತುಂಬಿದ ಕೂಡ ನಾವು ನೆನಪಾಗ್ತಿಲ್ಲ. ಈ ಒಂದು ಸೀನ್ನಲ್ಲಿ ಅದು ಎಷ್ಟು, ಮೊನ್ನೆ ರೀಸೆಂಟ್ಲಿ ನೋಡಿದೆ ನಾನು, ಲಗ್ನ ಪತ್ರಿಕೆ ಇರಬೇಕು, ಲಗ್ನ ಪತ್ರಿಕೆನೋ ಯಾವ ಚಿತ್ರ ಗೊತ್ತಿಲ್ಲ, ಲೀಲಾವತಿ ಮತ್ತು ಅವರು ಅಂತಿಂತ ಹೆಣ್ಣು ನೀನೆಲ್ಲ ಬರುತ್ತೆ. ತುಂಬಿದ ಕೊಡ ಚಿತ್ರದಲ್ಲಿ ಕಾಲೇಜಲ್ಲಿ ರಾಜ್ಕುಮಾರ್, ಲೀಲಾವತಿ ರೆಡಿಯಾಗಿದ್ದಾರೆ ಮುಂದಿನ ಸೀನಿಗೆ ಬರೋದಕ್ಕೆ, ಕಾಲೇಜ್ ಫಂಕ್ಷನ್ ಗ್ಯಾದರಿಂಗು. ಪಿ ಕಾಳಿಂಗರಾವ್ ಬಂದು ನರಸಿಂಹಸ್ವಾಮಿಯವರ ಅಂತಿಂತ ಹೆಣ್ಣು ನೀನೆಲ್ಲ ಹಾಡ್ತಾರೆ. ಅದಕ್ಕೆ ಗೆಸ್ಟ್ ಆಗಿ ಬಂದವರು ಅನ ಕೃಷ್ಣರಾಯರು. ಒಂದು ಸಿನಿಮಾದಲ್ಲಿ ಅನ ಕೃಷ್ಣರಾಯರು ಗೆಸ್ಟ್ ಆಗಿ ಬಂದು ಕೂತಿದ್ದಾರೆ, ಪಿ ಕಾಳಿಂಗರಾವ್ ಹಾಡ್ತಾರೆ. ಆಮೇಲೆ ಇದೇ ಚಾನ್ಸು ಅಂದ್ಕೊಂಡು ರಾಜ್ಕುಮಾರ್, ಲೀಲಾವತಿ ಗ್ರೀನ್ ರೂಮಲ್ಲಿ ಸ್ವಲ್ಪ ಅಲ್ಲೇ ಆಡ್ತಾರೆ. ಈ ಇಡೀ ಸೀನಿನ ಕನ್ಸ್ಟ್ರಕ್ಷನ್ ಇದೆಯಲ್ಲ, ತುಂಬ ಅಪರೂಪದ ಕನ್ಸ್ಟ್ರಕ್ಷನ್ ಇದು. ಆಮೇಲೆ ಲಗ್ನ ಪತ್ರಿಕೆ ಅಂತ ಒಂದು ಸಿನಿಮಾ ಇದೆ, ಅದರದ್ದು ಕೂಡ ಒಂದು ಸೆನ್ಸ್ ಆಫ್ ಹ್ಯೂಮರ್, ಇಡೀ ಸಿನಿಮಾ ಒಂದು ವಿಶಿಷ್ಟವಾದ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆ. ಹೀಗಾಗಿ ಇಷ್ಟೊಂದು ವೆರೈಟಿ ನಾನು ಮತ್ತೆಲ್ಲೂ ನೋಡಿಲ್ಲ. ಆಮೇಲೆ ಇದು ಅವರ ಟೋಟಲ್ ಅವರ ಪ್ರಯಾಣದ ಬಗ್ಗೆ ನಾನು ಹೇಳೋದಾಯಿತು. ಆಮೇಲೆ ಈ ಚಾಮರಾಜ ನಗರಕ್ಕೆ ಬಂದಿರೋದ್ರಿಂದ ನನ್ನ ಅವರ ಕೆಲಸದ ಸಂದರ್ಭದಲ್ಲಿ ಅದರ ಬಗ್ಗೆ ಎರಡು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಒಂದೇನು ಅಂತಂದರೆ, ನಾಗಾಭರಣ ಇರೋದ್ರಿಂದ ನಾನು ಅದನ್ನು ಹೇಳಬೇಕು. ಅವರಿದ್ದಾಗಲೇ ನಾನು ಇದನ್ನು 2-3 ಸಲ ಹೇಳಿದ್ದೀನಿ. ನಾಗಾಭರಣದಿಂದಾಗಿ ನನಗೆ
ರಾಜ್ಕುಮಾರ್ ಅವರನ್ನು ನೋಡುವ ಒಂದು ಅದೃಷ್ಟದ ಅವಕಾಶ ಸಿಕ್ತು. ಅವರ ಚಿಗುರದ ಕನಸು ಚಿತ್ರಕ್ಕೆ ಇವರು ನಿರ್ದೇಶನ ಮಾಡಿದ್ದಕ್ಕೆ ಚಿತ್ರಕಥೆ ಎಲ್ಲಿ ಸಹಯೋಗ, ಸಂಭಾಷಣೆ ಬರೆಯುವ ಮತ್ತು 2 ಹಾಡು ಬರೆಯುವ ಅವಕಾಶ ನನಗೆ ಬಂತು. ಅದು ರಾಜ್ಕುಮಾರ್ ಅವರ ಮನೆಯಲ್ಲೇ 3-4 ತಿಂಗಳು ಅದರ ಚಿತ್ರ ಇದು ಸಂಭಾಷಣೆಯ ಡಿಸ್ಕಷನ್ ನಡೀತು. ಆಗ ವರದಪ್ಪ, ರಾಜ್ಕುಮಾರ್ ಅವರಿದ್ದರು, ಶಿವರಾಜ್ ಕುಮಾರ್ ಆ ಚಿತ್ರದ ನಾಯಕ. ಆಗ ನಾನು ಮಂತ್ರಮುಗ್ಧನಾಗಿ ಅವರನ್ನೇ ನೋಡ್ತಾ ಇದ್ದೆ. ಯಾಕಂದರೆ ಎಷ್ಟೊಂದು ವರ್ಷಗಳ ನಂತರ ನನ್ನ ಕನಸಿನ ನಾಯಕ, ನಾನು ಅವರ ಬಗ್ಗೆ ಒಂದು 20 ವರ್ಷದಿಂದ ಒಂದು ಲೇಖನ ಬರೆದಿದ್ದೆ. ಆ ಲೇಖನದ ಹೆಸರು ಬೆರಳು ಹಿಡಿದು ನಡೆಸಿದ ಬೆಳ್ಳಿ ತೆರೆಯ ಗೆಳೆಯ ಅಂತ. ಅಂದರೆ ಅವರು ನನ್ನ ಬೆಳ್ಳಿ ತೆರೆಯ ಗೆಳೆಯ. ನಾನು ಎಲ್ಲಿ ಹೋದ್ರು ನನ್ನ ಕೈ ಹಿಡಿದು ನಡೆಸಿದ್ದಾರೆ. ನನಗೆ ನೆನಪಿದೆ, ಬಾಂಬೆಯಲ್ಲಿದ್ದಾಗ ನನಗೇನೇ ಬೇಜಾರಾದರೆ ನಾನು ಥಿಯೇಟರ್ ಹುಡ್ಕೊಂಡು ಹೋಗಿ ಮಾರ್ನಿಂಗ್ ಶೋ ನೋಡ್ತಿದ್ದೆ ಅವ್ರ ಸಿನಿಮಾ. ಜಾಬ್ ಸಿಗಲಿಲ್ಲ, ನನ್ನ ಇಂಟರ್ವ್ಯೂ ಫೇಲ್ ಆಯಿತು, ಹೋಗೋದು ಇವ್ರ ಸಿನಿಮಾ ನೋಡೋದು, ಎಲ್ಲ ಸಮಾಧಾನ ಆಗ್ತಿತ್ತು ಅವ್ರ ಸಿನಿಮಾ ನೋಡೋದು. ಆ ಥರ ನಮ್ಮ ಆತ್ಮ ಸಖ ಅವರು. ಸೊ ಆ ವ್ಯಕ್ತಿನ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅವ್ರ ಮನೆಯಲ್ಲಿ. ಬಟ್ ಹಿ ವಾಸ್ ಸೋ ಕನ್ಸರ್ನ್, ಹಿ ವಾಸ್ ಸೋ, ಮತ್ತು ಒಂದು ಟ್ರಾನ್ಸ್ಪರೆಂಟ್ ಆಗಿದ್ರು ಅವರು. ಅದು ಮನುಷ್ಯ ಯಾಕೆ ಟ್ರಾನ್ಸ್ಪರೆಂಟ್ ಆಗ್ತಾನೆ ಅಂದರೆ, ಅವರು ಜಯದೇವ್ ಹೇಳಿದ ಮಾತು, ಅವನ ವ್ಯಕ್ತಿತ್ವ ಉಳಿದ ಜೀವಲೋಕದ ಜೊತೆಗೆ ಒಂದಾದಾಗ ಆ ವ್ಯಕ್ತಿ ಟ್ರಾನ್ಸ್ಪರೆಂಟ್ ಆಗ್ತಾನೆ, ಒಂದು ಪಾರದರ್ಶಕ ಆಗ್ತಾನೆ. ಯಾಕಂದರೆ ಇಡೀ ಎಲ್ಲ ಬೆಳಕು ಅವನಲ್ಲಿ ಸೇರ್ಕೊಂಡಿರುತ್ತೆ. ಒಂದು ಹಳೆ ಜೇನುತುಪ್ಪದ ಬಾಟ್ಲಿ ಹಾಕಿ ಕಾಣ್ತಿದ್ರು ನನಗೆ ಅವರು. ಒಂಥರ ಅವ್ರು ನೋಡಿದ್ರೆ ಅದೊಂದು ಜೇನುತುಪ್ಪದ ಬಾಟ್ಲಿ ಥರ ಕಾಣ್ತಿದ್ರು ಅವರು. ತುಂಬ ಸರಳವಾಗಿದ್ದರು, ತುಂಬ ಅಂದರೆ ತುಂಬ ಸರಳವಾಗಿದ್ದರು. ಅದಕ್ಕೆ ಸಂಬಂಧಪಟ್ಟ ಅವರಿಗೆ ಸಂಬಂಧಪಟ್ಟ 2 ಘಟನೆ, ಇದನ್ನು ನಾನು ಓದಲೆಲ್ಲ ಹೇಳ್ತಿರ್ತೀನಿ. ಇಲ್ಲಿ ತುಂಬ ಜನ ಹೊಸಬರಿದ್ದೀರಿ ಮತ್ತು ಇಲ್ಲೇ ನಡೆದ ಘಟನೆ ಆಗಿರೋದ್ರಿಂದ ಹೇಳ್ತೇನೆ, ಪುನರುಕ್ತಿ ಆಗಿದ್ದರೆ ಕ್ಷಮಿಸಿ. ಒಂದು ಏನಂದರೆ, ಆ ಚಿತ್ರದಲ್ಲಿ, ಚಿಗುರದ ಕನಸು ಚಿತ್ರದಲ್ಲಿ ಅಂದರೆ ಒಬ್ಬ ನಟನಿಗೆ ಅದು ನಟನೆ ಅಲ್ಲ ಅಂತ ಅದನ್ನಿಬ್ಬರು ಹೇಳಿದ್ದಾರೆ. ನಾಗಾಭರಣನು ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಅದು ನಿಜ, ಅದು ನಟನೆ ಆಗಿರೋದಿಲ್ಲ, ನಿಜ ಅದು ಆಗ್ತಿರೋದು. ಚಿಗುರದ ಕನಸದಲ್ಲಿ ಒಂದು ಪಾತ್ರ ಇದೆ, ಅದರಲ್ಲಿ ಅವಳು ಕುರುಡಿ ಆಗಿರ್ತಾಳೆ. ಆಗ ಕುರುಡಿ ಅವನನ್ನು ಮದುವೆ ಆಗುವಂತ ನಾಯಕನಿಗೆ ಹೇಳ್ತಾರೆ. ನಾಯಕ ಅವಳು ಕುರುಡಿ, ನಾನು ಮದುವೆ ಆಗಲ್ಲ ಅಂತ ಓಡೋಗ್ತಾನೆ. ಕಾದಂಬರಿಯಲ್ಲಿ ಹಾಗಿದೆ, ಅದು ಶಿವರಾಮ್ ಕಾರಂತರ ಕಾದಂಬರಿ. ಸೊ ನನಗೆ ಯಾಕೋ ಅದು ಸರಿ ಹೋಗಲಿಲ್ಲ. ಸೊ ನಾನೇನಂದೆ, ಸರ್ ಅದು ಯಾಕೋ ಸರಿ ಹೋಗ್ತಾ ಇಲ್ಲ, ಕುರುಡಿಯನ್ನು ಮದುವೆ ಆಗಲ್ಲ ಅಂತಂದರೆ ನಮ್ಮ ಸಿನಿಮಾ ಸಂಪ್ರದಾಯದ ಪ್ರಕಾರ ಅದು ನಾಯಕನಿಗೆ ಸರಿ ಹೋಗಲ್ಲ ಅಲ್ವಾ. ನಮ್ಮ ಹೀರೋ ಅಂದರೆ ಕುರುಡಿಯನ್ನು ಮದುವೆ ಆದರೆ ಅವನು ನಾಯಕ ನಮಗೆ. ಸೊ ಯಾಕೋ ಸರಿ ಹೋಗಲ್ಲ, ಅದು ಅಂದರೆ ನಮ್ಮ ಭಾಷೆಯಲ್ಲಿ ಯಾಕೋ ಹೊಡಿತಾ ಇದೆ ಅಂತ. ಸೊ ಹಾಗಾದ್ರೆ ನೋಡಿ ವಿಚಾರ ಮಾಡಿ ನೀವೇನಾದರೂ ಅಂತಂದರು. ಸೊ ನಾನು ಮನೆಗೆ ಬಂದೆ, ಆಮೇಲೆ ಥಿಂಕ್ ಮಾಡಿದೆ. ನನಗೇನು ಅನ್ನಿಸ್ತು ಅಂದರೆ, ಅವಳನ್ನು ಕುರುಡಿ ಮಾಡೋದು ಬೇಡ, ಅವಳನ್ನು ಪುಟ್ಟವಳನ್ನಾಗಿ ಮಾಡೋಣ ಅಂತ. ಅಂದರೆ ಅವಳು ಸ್ವಲ್ಪ ಬಾಲಕಿ. ನಾನು ನಾಗಾಭರಣ ಅವರಿಗೆ ಹೇಳಿದೆ, ಆ ಕಾಲದಲ್ಲಿ ಬಾಲ ವಿವಾಹ ಎಲ್ಲ ಇರಲಿಲ್ಲ ಏನು. ಸೊ ನಾವು ನಾಗಾಭರಣ ಅವರಿಗೂ ಕನ್ವಿನ್ಸ್ ಆಯಿತು, ಬಾಲ ವಿವಾಹ ಮಾಡೋದು ಬೇಡ, ಅದು ಬಾಲ ವಿವಾಹ ಮಾಡಿಬಿಟ್ರೆ ಸರಿಯಾಗಿರುತ್ತೆ. ಸೊ ಅದನ್ನು ನೆಕ್ಸ್ಟ್ ಡೇ ಡಿಸ್ಕಷನ್ ಮಾಡುವಾಗ ಅವ್ರದ್ದು ಒಂದು ರೆಸ್ಪಾನ್ಸು, ಅಂದರೆ ನಾವು ಬದಲಾವಣೆ ಮಾಡಿದ್ವಲ್ಲ, ಅದಕ್ಕೆ ಅವ್ರ ರೆಸ್ಪಾನ್ಸ್ ಭಾಳ ಇಂಟ್ರೆಸ್ಟ್ ಇದೆ. ಒಳ್ಳೆ ಮಾಡಿದ್ವಿ ಕೆಲಸ, ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ಲಿದ್ರೆ ಕುರುಡಿಯಾಗಿ ತುಂಬ ಕಷ್ಟಪಟ್ಟಿರೋಳು ಬದುಕಿನಲ್ಲಿ ಅಂತ ಹೇಳಿದ್ರು. ಅಂದರೆ ಅವಳಿಗೆ ಅವಳ ಲೈಫ್ ರಿಯಲ್, ಅವಳಿಗೆ ಅದು ಸಿನಿಮಾದ ಲೈಫ್ ಅಂತ ಅವಳಿಗೆ ಹೊಳಿಲೇ ಇಲ್ಲ, ಅದೊಂದು ರಿಯಲ್ ಲೈಫ್ ಅಂತ ಅವಳು ತಿಳ್ಕೊಂಡ್ಬಿಟ್ರು. ದಟ್ ಈಸ್ ಒನ್ ಥಿಂಗ್. ಇನ್ನೊಂದು ನನಗೆ ಅವಳದು ಅನಿಸೋದು, ಇಲ್ಲಿ ಅವರ ಬಿಡುಗಡೆ, ಅವರು ವೀರಪ್ಪನ್ ಬಂಧನದಿಂದ ಬಿಡುಗಡೆ ಆಗೋ ಸಂದರ್ಭ, ಆವಾಗ ಪತ್ರಕರ್ತರೊಬ್ಬರು ಅವರಿಗೆ 2 ಪ್ರಶ್ನೆ ಕೇಳಿದ್ರು. ಅದಕ್ಕೆ ಅವರ ರೆಸ್ಪಾನ್ಸ್. ಒಬ್ಬರು ಪತ್ರಕರ್ತರು ಕೇಳ್ತಾರೆ, ಸರ್ ನಿಮ್ಮ ಅದಕ್ಕೂ ಮೊದಲು ಏನು ಅಂದರೆ ವೀರಪ್ಪನ್ ಅವರಿಗೆ ಕೇಳ್ತಾನಂತೆ, ಸರ್ ನೀವು ದೊಡ್ಡ ಸರ್, ನಿಮಗೆ ನಾನು ತುಂಬ ಕಷ್ಟ ಕೊಟ್ಟೆ, 4 ತಿಂಗಳು ಮೊದಲು ಅದ್ರ ಮೊದಲು ಮತ್ತೊಮ್ಮೆ 3-4 ಜನ ಮಾತಾಡಿದ್ರೆ ಒಂದು ಹಿರಿಯದು ಕನ್ವರ್ಸೇಷನ್. ನಿಮಗೇನು ಅನಿಸ್ತು ಇಲ್ಲಿ 4 ತಿಂಗಳು ಅಲ್ಲಿ ಕಾಡಿನಲ್ಲಿ ಏನು ಅನ್ನಿಸ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ನಾವು ಸಿನಿಮಾದವರು, ಕಲಾವಿದರು, ನಮ್ಮ ಆತ್ಮ ಎಲ್ಲ ಯಾವಾಗಲೂ ಕನ್ನಡಿಲೇ ಇರುತ್ತೆ, ಕನ್ನಡಿನೇ ನೋಡ್ತಾ ಇರ್ತೀವಿ. ನಾನು ಕನ್ನಡಿ ಇಲ್ಲದೆ 4 ತಿಂಗಳು ಕಳೆದೆ, ಆಕಾಶದಲ್ಲೇ ನನ್ನ ಆತ್ಮಾವಲೋಕನ ಮಾಡಿಕೊಂಡೆ, ರಾತ್ರಿ ಬರೀ ಆಕಾಶನೇ ನೋಡ್ತಾ ಇದ್ದೆ, ಅದೊಂದು ದೊಡ್ಡ ಅನುಭವ ಅಂತ.
ಆಮೇಲೆ ಬಿಡುವಾಗ ವೀರಪ್ಪನ್ ಬಂದು, ಸಾರ್ ನೀವು ದೊಡ್ಡ ಸಾರು, ನಿಮ್ಗೆ ತುಂಬ ತೊಂದರೆ ಕೊಟ್ಟೆ ನಾನು, ನಿಮ್ಗೇನಾದರೂ ಈಗೇನಾದರೂ ಆಸೆ ಇದ್ದರೆ ಹೇಳಿ, ಏನಾದರೂ ನನ್ನಿಂದ ಆಗೋದಿದ್ರೆ ಹೇಳಿ ಅಂತ. ಅವ್ರು ಹೇಳಿದಂತೆ ಏನೂ ಇಲ್ಲಪ್ಪ, ಒಂದ್ಸಲ ನೀನು ಮೀಸೆ ಮುಟ್ಟು ನೋಡಬೇಕು ಅಂತ ಹೇಳಿದ್ರೆ, ಸಣ್ಣ ಮಗುತನ ಮೀಸೆ ಮುಟ್ಟು ನೋಡಬೇಕು ಅಂತ ಹೇಳಿ ಅವನು ನಂದೇ ಇವರೇನೋ ಮೀಸೆ ಮುಟ್ಟು ನೋಡಿ ಅವ್ರನ್ನ ಒಂದ್ಸಲ ತಪ್ಪಿಕೊಂಡು ಅಂತ. ಆಮೇಲೆ ಹೊರಗಡೆ ಬಂದ ಮೇಲೆ ನಮ್ಮ ಪತ್ರಕರ್ತರವರಿಗೆ, ಸರ್ ನಿಮ್ಮ ಬಿಡುಗಡೆ ಆಯಿತು, ನಿಮ್ಗೇನು ಅನಿಸ್ತಾ ಇದೆ ಅಂತ ಕೇಳಿದ್ರು. ಆಗ ಅವರು, ನನ್ನ ಬಿಡುಗಡೆ ಆಯ್ತಪ್ಪ, ಅವನ ಬಿಡುಗಡೆ ಯಾವಾಗ ಅಂತ ಕೇಳ್ದ. ನನಗೆ ಅದು ಬಹಳ ಮಹತ್ವದ್ದು ಅಂತ ಅನ್ನಿಸ್ತು. ಯಾಕಂದರೆ ತನ್ನ ಬಿಡುಗಡೆ ಆಯಿತು, ಬಂದ್ಬಿಟ್ಟೆ ಈ ಕಡೆ ನಾನು ನಮ್ಮ ಸುರಕ್ಷಿತ ಪ್ರಪಂಚಕ್ಕೆ ಬಂದೆ, ಸೇನ್ ಸೊಸೈಟಿಗೆ ಬಂದೆ, ನಾಗರಿಕ ಪ್ರಪಂಚಕ್ಕೆ ಬಂದೆ. ಆದರೆ ಅವನು ಶಾಶ್ವತವಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅವನ ಒಂದು ಅಜ್ಞಾನದ ಪ್ರಪಂಚದಲ್ಲಿ, ಅಜ್ಞಾನದ ವನವಾಸದಲ್ಲಿ. ಅವನ ಬಿಡುಗಡೆ ಯಾವಾಗ ಅಂತ ಒಂದು ಯೋಚಿಸ್ತಾರೆ. ಅಂದರೆ ಮೊದಲು ಮೀಸೆ ಮುಟ್ಟು ನೋಡಬೇಕು ಅನ್ನುವಂಥ ಒಂದು ಮಗು, ಈಗ ಅವನ ಒಂದು ಬಿಡುಗಡೆಗಾಗಿ ಅಂದರೆ ಹಂಬಲಿಸುವಂಥ ಒಂದು ತಾಯಿ. ಹೀಗಾಗಿ ಮಗು ಮತ್ತು ತಾಯಿಯನ್ನು ಏಕಕಾಲದಲ್ಲಿ ನಾನು ಅವರಲ್ಲಿ ಕಂಡಂಥ ಒಂದು ಕ್ಷಣ. ಬಹುಶಃ ಆ ಎರಡೂ ಏಕಕಾಲಕ್ಕೆ ಅವರಲ್ಲಿ ಇರೋದೇ ಅವರನ್ನು ಇಂಥ ಒಂದು ಅದ್ಭುತವಾದಂಥ, ಪಾರದರ್ಶಕವಾದಂಥ ಒಬ್ಬ ವ್ಯಕ್ತಿಯನ್ನಾಗಿ ಮಾಡಿದ್ದು ಅಂತ ನನಗನ್ನಿಸ್ತದೆ. ಅದೇ ಬಹುಶಃ ರಾಜ್ಕುಮಾರ್ ಅನ್ನುವಂಥ ಒಂದು ವಿಸ್ಮಯ. ಅದೇ ನಮ್ಮ ಸಂವೇದನೆಯನ್ನು, ಕನ್ನಡದ ಸಂವೇದನೆಯನ್ನು ಅದರ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಸಲ್ಲತಾ ಇದೆ ಅಂತ ನಾನು ಇನ್ನೂ ನಂಬಿದ್ದೇನೆ. ಅವರಿಗಾಗಿ ನೀವು ಮಾಡಿರುವಂಥ ಈ ಕಲಾಪ ತುಂಬ ಸೂಕ್ತವಾದದ್ದು ಮತ್ತು ಆಪ್ತವಾದದ್ದು. ಅದರ ಹಿಂದಿರುವಂಥ ಎಲ್ಲರಿಗೂ ನನ್ನ ವಂದನೆಗಳು. ನಮಸ್ಕಾರ. How amazing.